ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಮಿಥುನ ರಾಶಿಯವರ ನಿಮ್ಮ ಕರ್ಮ ಏನು, ನೀವು ಪೂರ್ವ ಪುಣ್ಯದಿಂದ ಏನು ತಗೊಂಬಂದಿದ್ದೀರಾ, ಈ ಒಂದು ಜನ್ಮದಲ್ಲಿ ಏನಾಗಿ ಬದಲಾವಣೆ ಆಗ್ತೀರಾ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ಮಿಥುನ ರಾಶಿ ಬುಧನ ತತ್ವ, ವಾಯು ತತ್ವ ರಾಶಿ, ದ್ವಿಸ್ವಭಾವ ಕೂಡ ಇರ್ತದೆ. ಈ ಒಂದು ತತ್ವದಲ್ಲಿ ನೀವು ಹುಟ್ಟಿದ್ದೀರಾ ಅಂದರೆ ಇಂದಿನ ಜನ್ಮ ಅದಕ್ಕೆ ಪಂಚಮ ಪೂರ್ವ ಪುಣ್ಯ ಸ್ಥಾನ. ಏನು ಪೂರ್ವ ಪುಣ್ಯದಿಂದ ನೀವು ಇಲ್ಲಿ ಉಗಮವಾಗಿದ್ದೀರಿ, ನಿಮ್ಮ ಕೊನೆಯ ಕರ್ತವ್ಯವೇನು, ಏನು ಮಾಡಬಹುದು, ಇವೆಲ್ಲ ವಿಚಾರವನ್ನು ಕೂಲಂಕುಷವಾಗಿ ನಾನು ತಿಳಿಸ್ಕೊಡ್ತೇನೆ. ನೋಡಿ, ಮಿಥುನ ರಾಶಿ ಬುಧನ ತತ್ವ, ಭಾಳಷ್ಟು ವಿಸ್ಡಮ್ ಇರತಕ್ಕಂಥ ವ್ಯಕ್ತಿತ್ವಗಳು. ಇಲ್ಲಿ ಬರ್ತಕ್ಕಂಥ ನಕ್ಷತ್ರ ನೋಡಿ, ಮೃಗಶಿರ ನಕ್ಷತ್ರ. ತದನಂತರ ಬರ್ತಕ್ಕಂಥದ್ದು ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ. ನಿಜವಾಗ್ಲೂ ಅಲ್ಲಿಂದ ಪಂಚಮ ಸ್ಥಾನವನ್ನು ನೋಡಿ, ಅಲ್ಲಿಂದ ಪಂಚಮ ಸ್ಥಾನ ತುಲಾರಾಶಿ ಬರ್ತದೆ. ಸೇಮ್ ಟು ಸೇಮ್ ಚಿತ್ತ ನಕ್ಷತ್ರ, ಸ್ವತಿ ನಕ್ಷತ್ರ, ಹಾಗೆ ವಿಶಾಖ ನಕ್ಷತ್ರದ ಒಂದು ಸಮೂಹ. ಅದೇ ರೀತಿಯಾಗಿ ನವಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿ, ನವಮ ಸ್ಥಾನನೂ ಸೇಮ್ ಟು ಸೇಮ್ ಧನಿಷ್ಠ ನಕ್ಷತ್ರ ಬರುತ್ತೆ. ತದನಂತರ ಶತಭೀಷ ನಕ್ಷತ್ರ ಬರ್ತದೆ. ತದನಂತರ ಪೂರ್ವ ಭಾದ್ರಪದ ನಕ್ಷತ್ರ. ಇನ್ನೊಂದು ಭಾಗ ಬರ್ತಕ್ಕಂಥದ್ದು ನೋಡಿ, ಅದನ್ನೇ ಕರ್ಮಸ್ಥಾನ ಅಂತ ಕರಿತೀವಿ. ನಿಮ್ಮ ಕರ್ಮಸ್ಥಾನ ಎಲ್ಲಿ? ಮೀನರಾಶಿಯಲ್ಲಿ ಬರ್ತಕ್ಕಂಥದ್ದು ಇರುತ್ತೆ, ಹೌದಲ್ವೋ? ನೋಡಿ, ಒಂದು ಬಹಳ ವಿಚಾರವಾಗಿ ತಗೊಂಡಾಗ ತುಂಬ ತಲೆ ಕೆಡಿಸ್ಕೊಳ್ತಕ್ಕಂಥದ್ದೇನಿಲ್ಲ. ಆ ರಾಶಿ ತತ್ವದ ಅನುಗುಣವಾಗಿ ನಾವು ಆ ಮಾರ್ಗಗಳನ್ನು ಇಟ್ಕೊಂಡು ಹೋದಾಗ ಜೀವನದಲ್ಲಿ ಏಳು ಬೀಳು, ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ರಂಗ, ಒಬ್ಬೊಬ್ಬರು ಸೇವಾ ವೃತ್ತಿ ಮನೋಭಾವ, ಈ ಎಲ್ಲ ಒಂದೊಂದು ಆಯಾ ಕ್ಷೇತ್ರಫಲ ಎಕ್ಸಾಕ್ಟಾಗಿ ನೋಡಿದಾಗ ಟೈಮು ಡೇಟು ಇವೆಲ್ಲ ನೋಡಿ ಆಯಾ ಲಗ್ನಭಾವದಿಂದ ಕರ್ಮಾಧಿಪತಿ ಆಗಿರ್ತಕ್ಕಂಥದ್ದು ಎಲ್ಲಿ ಕೂತಿದೆ ಇವೆಲ್ಲವನ್ನು ನೋಡಬೇಕಾಗ್ತದೆ. ಇಲ್ಲಿ ನಾವು ಒಂದು ತತ್ವ ಆಧಾರದ ಮೇಲೆ ನೀವು ಉಗಮವಾಗಿದ್ದೇನು, ಮಿಥುನ ರಾಶಿಯಲ್ಲಿ ಯಾಕೆ ಹುಟ್ಟಿರ್ತಕ್ಕಂಥದ್ದಿದೆ, ನಿಮ್ಮ ಕರ್ಮಾನುಸಾರವಾಗಿ ಕೊನೆಯಲ್ಲಿ ಏನಾಗ್ತಕ್ಕಂಥ ಬದಲಾವಣೆ ಇದೆ, ಇವೆಲ್ಲ ಕೂಲಂಕುಷವಾಗಿ ನೋಡಿ ತಿಳ್ಕೊಳ್ತಕ್ಕಂಥ ಒಂದು ತತ್ವ. ನೋಡಿ, ಭಾಳಷ್ಟು ವಿಚಾರಗಳಕ್ಕೆ ತಗೊಂಡಾಗ ಮಿಥುನ ರಾಶಿಯವ್ರಿಗೆ ಹೆಚ್ಚು ಸಾರ್ವಜನಿಕರ ಒಡನಾಟ, ಸೇವಾ ಮನೋಭಾವದ ವೃತ್ತಿ, ಧಾರ್ಮಿಕವಾಗಿರ್ತಕ್ಕಂಥ ಒಂದು ನಡೆನುಡಿಗಳು ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಎಂಜಾಯ್ಮೆಂಟ್ಸ್ ತುಂಬ ಜಾಸ್ತಿ ಮಿಥುನ ರಾಶಿ. ಬಟ್ ಒಂದು ಸಮಾನತೆಗೆ, ಬಹಳ ಮುಖ್ಯವಾಗಿ ಮಿಥುನ ರಾಶಿಯವರು ಸಮಾನತೆಗೆ ಹೆಚ್ಚಿನ ಒಂದು ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದು, ಪ್ರಿಯಾರಿಟಿಯನ್ನು ಕೊಡ್ತಕ್ಕಂಥದ್ದು ಅವರ ತತ್ವ. ಆದಷ್ಟು ಅವರು ಹೆಚ್ಚಿನದಾಗಿ ಮನೆಯಲ್ಲಿ ಉಳ್ಕೊಳ್ಳೋದಕ್ಕಿಂತ ಒಂದು ಬದಲಾವಣೆಯನ್ನು ಹೆಚ್ಚು ಅಪೇಕ್ಷೆಯನ್ನು ಪಡ್ತಕ್ಕಂಥದ್ದು. ವಾಯುತತ್ವ ಈಗಿದ್ದ ಮನಸ್ಸು ಮುಂದೆ ಇರಲ್ಲ. ಅದಕ್ಕೋಸ್ಕರ ಮಿಥುನ ರಾಶಿಯವ್ರಿಗೆ ಹಲವಾರು ಬದಲಾವಣೆಗಳು ಕೊನೆಗೆ ಯಾವ ಒಂದು ಕ್ಷೇತ್ರಕ್ಕೆ ನಿಲ್ಲಿಸುತ್ತೆ ಅಂತಕ್ಕಂಥದ್ದೇ ಈ ನಿಗೂಢವಾಗಿರ್ತಕ್ಕಂಥ ತತ್ವ. ಅದನ್ನೇ ಕರ್ಮ. ನೀವು ಬಂದಿರತಕ್ಕಂಥದ್ದು, ಭೂಮಿಗೆ ಬಂದಿರತಕ್ಕಂಥದ್ದು ಯಾವ ಕರ್ಮ ಮಾಡಲಿಕ್ಕೆ, ಕೊನೆಗೆ ಅಲ್ಲಿಗೆ ಹೋಗ್ತೀರ ಅವರು. ಅಫ್ಕೋರ್ಸ್ ಎಂಜಾಯ್ಮೆಂಟ್ ಮೊದಲು ಬರ್ತಾ ಮಿಥುನ ರಾಶಿಯವರು ಮೃಗಶಿರ ನಕ್ಷತ್ರ, ಎಂಜಾಯ್ಮೆಂಟ್ಸ್, ತುಂಬಾ ಎಂಜಾಯ್ಮೆಂಟ್ಸ್ ಮಾಡ್ತಕ್ಕಂಥ ವ್ಯಕ್ತಿತ್ವ ಅವರೆಲ್ಲ ಕೂಡ. ಮಧ್ಯಭಾಗದಲ್ಲೂ ಅಷ್ಟೇ ತುಂಬ ಎಂಜಾಯ್ಮೆಂಟ್ಸ್. ಆರಿದ್ರ ನಕ್ಷತ್ರಕ್ಕೆ ಕಾಲಿಟ್ಟಾಗ, ಅಂದರೆ ಅರ್ಥಾತ್ ಆ ವಯಸ್ಸಿನ ಸ್ಥಿತಿಗತಿಗಳನ್ನು ನೋಡಿದಾಗ. ಇವ್ರಿಗೂ ಅಷ್ಟೇ 40 ವರ್ಷದ ಆದ ನಂತರದಲ್ಲಿ ಪ್ರಬುದ್ಧತೆ ಜಾಸ್ತಿ ಆಗ್ತಾ ಬರ್ತದೆ. ಯೂಶಲಿ ನೋಡಿ, ಮಿಥುನ ರಾಶಿಯವ್ರಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ನಾಲೆಡ್ಜನ್ನು ಜಾಸ್ತಿ ಬಳಸ್ಕೊಳ್ತಾರೆ. ಮಾತು, ಬರೀ ಕಮ್ಯುನಿಕೇಷನ್ಸ್ ಹೆಚ್ಚಿನದಾಗಿ ಅವ್ರಿಗೇನು ಸಾಧ್ಯವಾದಷ್ಟು ಸಾರ್ವಜನಿಕವಾಗಿರ್ತಕ್ಕಂಥ ವೃತ್ತಿಗಳಲ್ಲೇ ಜಾಸ್ತಿ ಇಷ್ಟಪಡ್ತಕ್ಕಂಥದ್ದು. ಸುಮ್ಮನೆ ರಿಮೋಟಾಗಿ ಕೂತ್ಕೊಳ್ಳಲ್ಲ ಅವ್ರು ಯಾವತ್ತೂ ಕೂಡ. ಈ ಒಂದು ಹುದ್ದೆಗಳಲ್ಲೇ, ಈ ಒಂದು ಕರ್ಮದಲ್ಲೇ ಜಾಸ್ತಿ ಹೋಗ್ತಕ್ಕಂಥದ್ದು ಇರ್ತದೆ. ಮೇಲಾಗಿ ಹೆಚ್ಚಿನ ಜೊತೆ ಜನ ಒಡನಾಟಗಳನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಭಾಳಷ್ಟು ಮಂದಿ ಸೇವಾ ಮನೋಭಾವದ ವೃತ್ತಿಯಲ್ಲಿರ್ತಕ್ಕಂಥದ್ದೇ ಇವರ ವ್ಯಕ್ತಿತ್ವ. ತುಂಬ ಸೊಫಿಸ್ಟಿಕೇಟೆಡ್ ಮ್ಯಾನರಿಸಮ್ಸ್. ಅವರನ್ನು ನೋಡಿದ್ರೆ ಮಿಥುನ ರಾಶಿಯವ್ರಿಗೆ ಏನು ಗೊತ್ತೇ ಇಲ್ಲ ಅನ್ಕೋಬೇಕು ನೀವು. ಬಟ್ ಎವ್ರಿಥಿಂಗ್ ವಿಲ್ ಬಿ ಇನ್ಕ್ಲೂಡ್ ಆಗಿರುತ್ತೆ ಅವರ ಒಂದು ಜೀವನದಲ್ಲಿ. ಕಷ್ಟ ನಷ್ಟಗಳನ್ನು ಕೂಡ ಎದುರಿಸ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಎಕ್ಸ್ಪೆಷಲಿ ಮಿಥುನ ರಾಶಿ 5ರ ಅಧಿಪತಿ ಯಾರು? ಶುಕ್ರ. ದಾಂಪತ್ಯ ಸ್ವಲ್ಪ ಡಿಫಾಲ್ಟ್.
ಒಬ್ಬೊಬ್ರದ್ದು ಚೆನ್ನಾಗಿರುತ್ತೆ. ಅಲ್ಲಿ ಸಪ್ತಮ ಸ್ಥಾನ ಚೆನ್ನಾಗಿದ್ದು ಅವ್ರ ಪೂರ್ವ ಪುಣ್ಯ ಚೆನ್ನಾಗಿದ್ದರೆ ಮಾತ್ರ ಚೆನ್ನಾಗಿರುತ್ತೆ. ಮೋಸ್ಟ್ ಆಫ್ 80% ಆಫ್ ಮಿಥುನ ರಾಶಿ ಪೀಪಲ್ ವೈವಾಹಿಕ ಜೀವನ ಕಷ್ಟ. ಇವ್ರದ್ದೇ ಆದಂಥ ಸ್ಟ್ರಾಟರ್ಜಿ ಇರೋದ್ರಿಂದ, ಇವ್ರದ್ದೇ ಆಗಿರ್ತಕ್ಕಂಥ ಬದಲಾವಣೆಗಳಿರೋದ್ರಿಂದ, ಇವ್ರದ್ದೇ ಆಗಿರ್ತಕ್ಕಂಥ ಮನೋಭಾವತೆ ಇರೋದ್ರಿಂದ ನೆವರ್ ದಿ ಕೌಂಟ್ ಅವ್ರಿಗೆ ಈ ವೈವಾಹಿಕ ಜೀವನದ ಸುಖ ಕಡಿಮೆ. ಆದಷ್ಟು ಕೂಡ ನೋಡಿ, ಪುನರ್ವಸು ನಕ್ಷತ್ರ ಯಾಕೆ ನೋಡಿ, ಪುನರ್ವಸು ನಕ್ಷತ್ರ ಶ್ರೀರಾಮನ ನಕ್ಷತ್ರವಾದ್ದರಿಂದ ಯಾವಾಗಲೂ ಎಲ್ಲೋ ಇರ್ತಕ್ಕಂಥದ್ದು. ಎಲ್ಲೋ ಇವರು ಒಂದು ಕಡೆ ಇರ್ತಾರೆ, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ. ಇದು ಹಲವಾರು ವರ್ಷಗಳಾದ ನಂತರ ಇವ್ರಿಗೆ ಹೊಂದಾಣಿಕೆಯಲ್ಲಿ ಬರ್ತಕ್ಕಂಥದ್ದು ಇರ್ತದೆ. ಇದನ್ನೆಲ್ಲ ಯಾಕೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆರಿದ್ರಾ ನಕ್ಷತ್ರ ಟ್ರೆಮೆಂಡಸ್ ಆಗಿರತಕ್ಕಂಥ ಮೈಂಡ್, ಇಟ್ಸ್ ತುಂಬಾ ಆವಿಷ್ಕಾರದ ಮನೋಭಾವತೆ, ಸೇವಾ ಮನೋಭಾವತೆ, ಡಿಪೆಂಡ್ ಅಪಾನ್ಸ್. ಮಧ್ಯದಲ್ಲಿ ರಾಹು ಕೂತಿರ್ತಕ್ಕಂಥ ಸ್ಥಾನಮಾನ ಮಿಥುನ ರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಕಲ್ಪನೆ ಮಾಡುತ್ತೆ. ಇದು ಮಿಥುನ ರಾಶಿಯವರಿಗೆ ನಿಮ್ಮ ಕರ್ಮ ಏನು, ಪೂರ್ವ ಪುಣ್ಯ ಏನು ಮಾಡಿದ್ದೀರಾ, ಪೂರ್ವ ಪುಣ್ಯನೇ ನೀವು ಸಾರ್ವಜನಿಕ ಅಂದರೆ ಅರ್ಥಾತ್ ಸೇವಾದಿಂದ ಹುಟ್ಟಿರ್ತಕ್ಕಂಥದ್ದು, ಜನಗಳೊಟ್ಟಿಗೆ ಬರೀಲಿ ಅಂತಕ್ಕಂಥದ್ದೇ ನಿಮ್ಮ ಪೂರ್ವ ಪುಣ್ಯ. ಅದನ್ನೇ ತಗೊಂಬಂದಿರತಕ್ಕಂಥದ್ದು. ಒಂದು ವ್ಯಾಪಾರದ ಮನೋಧರ್ಮ ಇರತಕ್ಕಂಥ ವ್ಯಕ್ತಿತ್ವಗಳು ಜಾಸ್ತಿ. ಯೂಶಲಿ ಮೈಂಡ್ ಈಸ್ ಸೋ ಫಾಸ್ಟ್, ಬುಧನ ತತ್ವ ಆಗಿರೋದ್ರಿಂದ ತುಂಬಾ ಅದೇ ಒಂದು ರೀತಿಯಾದಂಥ ಮನೋಭಾವತೆ ಇರತಕ್ಕಂಥದ್ದಿರುತ್ತೆ. ಕೊನೆಯ ಭಾಗ ಇವ್ರದ್ದೇನು ನೋಡಿ, ಅದಕ್ಕೆ ಹೇಳಿದೆ ಪೂರ್ವ ಭಾದ್ರಪದ ನಕ್ಷತ್ರ ಬರ್ತಕ್ಕಂಥದ್ದೇ ಮೀನ ರಾಶಿಯಲ್ಲಿ ಕೊನೆ ಭಾಗ ಆಗ್ತದೆ. ಮೀನರಾಶಿಯ ತತ್ವ ಏನು? ಧರ್ಮ. ಎಲ್ಲವನ್ನ ತ್ಯಾಗವನ್ನು ಮಾಡು, ಕೊನೆಗೆ ಇವ್ರು ಉಳ್ಕೊಳ್ಳತಕ್ಕಂಥದ್ದೇ ಧರ್ಮದ ಹಾದಿ. ಇದೇ ನಿಮ್ಮ ಕರ್ಮ. ಈಗಲಿಂದ ಯಾರು ಮಿಥುನ ರಾಶಿಯವರು ಧರ್ಮವನ್ನು ಹೆಚ್ಚಿನದಾಗಿ ಬೆಳೆಸ್ಕೊಳ್ತಾ ಹೋಗ್ತಿರೋ ಖಂಡಿತ ಅವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಸಿಗುತ್ತೆ. ಮೊದಲು ಮಿಥುನ ರಾಶಿಯರು ಹಲವಾರು ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ನಿದರ್ಶನವಿದೆ. 100% ಮಾಡ್ತಾರೆ ಕೂಡ. ಹಲವಾರು ತಪ್ಪಿನ ಸಮಸ್ಯೆಗಳ ಅರಿವಿಗೆ ಬಂದಾದ ನಂತರ ಇವರಿಗೆ ಜ್ಞಾನೋದಯವಾಗಿ ಗುರುವಿನ ಮಾರ್ಗದರ್ಶನವನ್ನು ಸಿಗ್ತಕ್ಕಂಥದ್ದೇ ಮೀನರಾಶಿಯವರ ಕರ್ಮದ ತತ್ವ. ಇಂದಿನ ಪೂರ್ವ ಜನ್ಮದ ಒಂದು ಅವ್ರಿಗೆ ಈ ಕರ್ಮ ಏನು ಪೂರ್ವ ಪುಣ್ಯದಿಂದ ತಂದಿದ್ದೀರಾ, ಇವಾಗ ನೀನು ಮಾಡ್ತಕ್ಕಂಥ ಕೆಲಸ ಧರ್ಮದ ಮಾರ್ಗ. ಅನೇಕ ವಿಚಾರಗಳಿಗೆ ಮಿಥುನ ರಾಶಿ ಒಂದು ಎಕ್ಸಾಂಪಲ್ ಆಗುತ್ತೆ. ಬಟ್ ದೇ ಹ್ಯಾವ್ ತುಂಬ ಆ್ಯಕ್ಟಿವ್ನೆಸ್ ಇರತಕ್ಕಂಥ ವ್ಯಕ್ತಿತ್ವದವರಾಗ್ತಾರೆ. ಮೊದಲು ತುಂಬ ಕ್ರಿಯೇಟಿವಿಟಿ ಜಾಸ್ತಿ ಇರತಕ್ಕಂಥದ್ದು, ಎಕ್ಸಲೆಂಟ್ ಕ್ರಿಯೇಟಿವಿಟಿ, ಯಾವಾಗಲೂ ಕೂಡ ತುಂಬ ಆ್ಯಕ್ಟಿವ್ನೆಸ್ ತುಂಬ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ. ಬಟ್ ಒನ್ ಥಿಂಗ್, ಮಿಥುನ ರಾಶಿಯವ್ರಿಗೆ ಸಾಧ್ಯವಾದಷ್ಟು ಸಾತ್ವಿಕ ಆಲೋಚನೆಗಳು ಬಹಳ ಮುಖ್ಯ. ನೀವು ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತೀರಾ, ನಿಮ್ಮ ಮನಸ್ಸು ಅಷ್ಟೇ ಹೇಳುತ್ತೆ, ಎಲ್ಲವನ್ನ ಅಷ್ಟೇ ಹೇಳುತ್ತೆ. ಬಟ್ ನಿಮ್ಮ ಮನಸ್ಥಿತಿ ಬಹಳ ಮುಖ್ಯವಾಗಿ ಹೆಚ್ಚು ಸಾತ್ವಿಕತೆಯನ್ನು ಆಲೋಚನೆಯನ್ನು ಮಾಡಬೇಕು. ಈ ಸಾತ್ವಿಕತೆಯೇ ಮಾತ್ರ ನಿಮ್ಮ ಧರ್ಮದ ದಾರಿಯನ್ನು ಸುಗಮಗೊಳಿಸುತ್ತೆ. ಅನೇಕ ಕಷ್ಟ ಕಾರ್ಪಣ್ಯಗಳಿಂದ ದೂರವಾಗ್ತಕ್ಕಂಥದ್ದು ಅಷ್ಟೇ ಸತ್ಯ. ಎಲ್ಲ ನಕ್ಷತ್ರ ಸ್ಥಾನವನ್ನು ನೋಡಿದಾಗ 1 ಮಿಥುನ, 5 ತುಲ, 9 ನಿಮಗೆ ಅಲ್ಲಿ ನೋಡಿ 9ರ ಸ್ಥಾನ ಶನಿಯ ಸ್ಥಾನ. ಅದಕ್ಕೋಸ್ಕರ ಹೆಚ್ಚು ನೀವು ಧರ್ಮ ಶಿಸ್ತನ್ನು ಪಾಲನೆಯನ್ನು ಮಾಡ್ತಿರೋ ಜೀವನದಲ್ಲಿ ಕೊನೆಗೆ ಖಂಡಿತವಾಗಿ ಭಾಳವಷ್ಟು ಎಲ್ಲವನ್ನ ತ್ಯಾಗ ಮಾಡಿ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದೇ ನಿಮ್ಮ ತತ್ವ. ಇದು ಸತ್ಯ, ಮ್ಯಾಕ್ಸಿಮಮ್ ಸತ್ಯ. ಇದನ್ನು ತಿಳ್ಕೊಂಡ್ರೆ ಮಿಥುನ ರಾಶಿಯವ್ರಿಗೆ ಎಲ್ಲಿ ಏನು ಬರುತ್ತೆ, ಹೇಗೆ ನಾನು ನಡ್ಕೋಬೇಕು, ನನ್ನ ಪೂರ್ವ ಪುಣ್ಯದಿಂದ ನಾನು ಏನು ತೊಗೊಂಬಂದಿದ್ದೀನಿ, ಇದರಿಂದ ನಾನು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಎಲ್ಲಿದೆ, ಅದನ್ನೇ ಸರಿಯಾದಂಥ ಅನಾಲಿಸಿಸ್ ಅಂತ ಕರಿತೀವಿ. ಮಿಥುನ ರಾಶಿಯರ ತತ್ವ ಧರ್ಮದ ಮಾರ್ಗದ ತತ್ವವಾಗಿರೋದ್ರಿಂದ ಧರ್ಮದ ದಾರಿಯಲ್ಲಿ ನಡೆರಿ. ಖಂಡಿತವಾಗಿ ಜೀವನ ಸುಸ್ಥಿರವಾಗಿರ್ತಕ್ಕಂಥ ಒಂದು ಲೈಫನ್ನು ಕೊಡುತ್ತೆ. ಜೀವನನೂ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ. ಅಧರ್ಮಕ್ಕೂ ಕೂಡ ಸ್ವಲ್ಪ ಕಷ್ಟ, ಯಾಕೆಂದರೆ ಶನಿಯ ತತ್ವ ಗುರುವಿನ ತತ್ವ ಇರೋದ್ರಿಂದ ನಿಮ್ಮ ಧರ್ಮ ಕರ್ಮ ಆದಷ್ಟು ಕೂಡ ಧರ್ಮ ಮಾರ್ಗದಲ್ಲಿ ಕರ್ಮ ಮಾರ್ಗದಲ್ಲಿ ಇವೆರಡನ್ನು ಅಳವಡಿಕೆ ಮಾಡಿಕೊಂಡಿದ್ದೆ ಆದಲ್ಲಿ ಜೀವನ ಖಂಡಿತವಾಗಿ ಚೆನ್ನಾಗಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ಖಂಡಿತ ಒಳ್ಳೆಯದಾಗಲಿ. ಮಿಥುನ ರಾಶಿಯವ್ರಿಗೆ ಇನ್ನಷ್ಟು ವಿಚಾರಗಳು ಬೇಕು ಅಂದರೆ ಖಂಡಿತ ನಮ್ಮ ನಂಬರ್ಗೆ ಡಯಲ್ ಮಾಡಿ ನಿಮ್ಮೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಿಮ್ಮ ಮುಂದೆ ನಾನು ಇಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.